ನಮಸ್ಕಾರ ಅಂತಮ್ಮ. ಇವತ್ತು ಡೇ ಟು ಆ್ಯಕ್ಚುಲಿ ಜಿಮ್ಗೆ. ಸೊ ನಾನು ಏನು ಹುಡುಗರು ಹೋಗೋ ಜಾಗದಲ್ಲೇ ಹೋಗ್ತೀನಿ, ಅದನ್ನೆಲ್ಲ ಏನು ತೋರಿಸಿದ್ದನ್ನೇ ಅಂತ ಅನ್ಕೋತಾ ಇದ್ದೆ. ಬಟ್ ಬಿಡೋಕ್ಕಾಗಲ್ಲ. ಯಾಕಂತಂದ್ರೆ ಅಂತಮ್ಮ ನಂಗೆ ಮಾತಾಡಬೇಕು ಅಂತಮ್ಮ ಅಷ್ಟೇ. ಸರಿನಾ? ನೀವು ಕೇಳಿಸ್ಕೊಳ್ಳೋದಾದ್ರೆ ಕೇಳಿಸ್ಕೊಳ್ಳಿ, ಆಗಲಿಲ್ಲ ಅಂತಂದ್ರೆ ಇಂಟು ಟೂ ಸ್ಪೀಡಲ್ಲಿ ಇಟ್ಬಿಟ್ಟು ತಳ್ಕೊ ಹೋಗಿ, ಇಲ್ಲ ಅಂತಂದ್ರೆ ಇಟ್ಸ್ ಫೈನ್, ಬ್ಯಾಕ್ ಬನ್ನಿ, ನೋ ಪ್ರಾಬ್ಲಮ್. ಬಟ್ ನನಗೆ ಒಂದು ತಲೆಯಲ್ಲಿ ಒಂದು ಓಡ್ತೈತೆ, ಅದನ್ನ ಹೇಳ್ಕೋಬೇಕು, ಶೇರ್ ಮಾಡ್ಕೋಬೇಕು. ಏನಂತಂದ್ರೆ ಈಗ ಇಂಡಿಯಾದಲ್ಲಿ ಎಲ್ರಿಗೂ ಒಂದೊಂದು ಇದಿರುತ್ತೆ, ಫ್ಯಾಂಟಸಿ ಇರುತ್ತೆ. ಯಾವ ತರ ಅಂತಂದ್ರೆ ಒಂದು ಇಮ್ಯಾಜಿನರಿ ವರ್ಲ್ಡ್ ಅಲ್ಲೇ ಬದುಕ್ತಾ ಇರ್ತಾರೆ. ಯಾವ ತರ ಅಂತಂದ್ರೆ ಫಾರಿನ್ಗೆ ಹೋಗ್ಬಿಟ್ರೆ ಅವ್ನು ಸಖತ್ತಾಗಿರ್ತಾನೆ, ಸಖತ್ತಾಗಿ ಎಂಜಾಯ್ ಮಾಡ್ತಿರ್ತಾನೆ, ಒಳ್ಳೆ ಪ್ಲೇಸು, ಹೊಸ ಜಾಗ, ಫಾರಿನ್ ಪೀಪಲ್ಸು, ಒಳ್ಳೆ ಗರ್ಲ್ಸು ಎಲ್ಲ ಏನೇನೋ ಯೋಚನೆ ಮಾಡ್ತಿರ್ತಾರೆ. ಎಕ್ಸಾಂಪಲ್ ಏನು ಬೇಡ, ನಾನು ವಾಪಸ್ ಇಂಡಿಯಾಗೆ ಹೋಗಿದ್ನಲ್ಲ ಆವಾಗ್ಲೇನೆ, ಬಿಡಿ ಸೆಕೆಂಡ್ ಅದಾದ್ಮೇಲೆ ಹೇಳ್ತೀನಿ. ಆವಾಗ್ಲೇನೆ ನನ್ನ ಫ್ರೆಂಡ್ಸ್ಗಳು ಎಷ್ಟೋ ಜನ ಹೇಳ್ತಿದ್ರು, ಲಾ ಇಂಡಿಯಾಗೆ ಏನಕ್ಕೆ ಬರ್ತೀಯಾ, ಅಲ್ಲೇ ಸಖತ್ತಾಗೈತೆ, ಅಲ್ಲೇ ಒಳ್ಳೆ ಕೆಲಸ ನೋಡಿ ಪ್ಯಾಕೇಜ್ ತಗೊಂಡು ಸೆಟ್ಲ್ ಆಗ್ಬಿಡು ಅಂತ. ಗುರು, ಸತ್ಯ, ಇಲ್ಲೆಲ್ಲ ಸಖತ್ತಾಗೈತೆ. ಇಲ್ಲಿ ಒಳ್ಳೆ ಆಕ್ಚುಲಿ ಕಂಪೇರ್ಡ್ ಟು ಇಂಡಿಯಾ, ಇಲ್ಲಿ ಒಳ್ಳೆ ಸಂಬಳ ಚೆನ್ನಾಗಿ ಬರುತ್ತೆ. ಆಮೇಲೆ ಹೊರ್ಗಡೆಗೆ ಬೇಕಾಗಿದ್ದ ಕಡೆ ಓಡಾಡ್ಬೋದು, ಹೊಸ ಹೊಸ ಪ್ಲೇಸಸ್ ನೋಡ್ಬೋದು. ಅಂತಂದ್ರೆ ನಾವು ಚಿಕ್ಕ ವಯಸ್ಸಿಂದ ಬೆಳ್ಕೊ ಬಂದಿರೋದೇ ಬೇರೆ ತರ ಇರುತ್ತೆ. ಇಲ್ಲಿರೋ ಕಲ್ಚರು, ಇಲ್ಲಿರೋ ಪ್ಲೇಸು ಇದೇ ಸಪ್ರೇಟ್ ಡಿಫ್ರೆಂಟು. ಸೊ ಡಿಫ್ರೆಂಟ್ ಆಗಿರುತ್ತೆ, ಒಪ್ಕೋತೀನಿ. ಬಟ್ ನೀನೆಲ್ಲನೂ ಒಬ್ಬನೇ ಫೇಸ್ ಮಾಡಬೇಕು. ಒಬ್ಬನೇ ಫೇಸ್ ಮಾಡಿದ್ರೆ ಅಷ್ಟೇ ಗುರು ನಿಂಗೆ ಫಾರಿನ್ ಅಲ್ಲಿ ಇರೋದಕ್ಕೆ ಯೋಗ್ಯತೆ. ಇಲ್ಲಿ ನಾವು ತುಂಬಾ ಜನರನ್ನ ಮೀಟ್ ಆಗಿದ್ದೀನಿ ಅಂತಮ್ಮ. ಕೆಲಸ ತಕೊಂಡಿರೋರಾಗಿರ್ಬೋದು, ಕೆಲಸ ತಗೊಳ್ದೆ ಹುಡುಕ್ತಿರೋರಾಗಿರ್ಬೋದು, ನಮ್ಗಳ ತರ ಇನ್ನುವೆ ಸ್ಪಾನ್ಸರ್ಶಿಪ್ ಜಾಬ್ಗಳಿಗೆ. ಬಟ್ ಎಲ್ರು ಹೇಳೋದೇನು ಗೊತ್ತಾ, ಒಂದೇ ಕನ್ಸಿಸ್ಟೆನ್ಸಿ. ಬ್ರೋ ಅಪ್ಲೈ ಮಾಡಿದೆ ಬ್ರೋ, ಇಂಟರ್ವ್ಯೂ ಆಯ್ತು, ನನ್ನ ಫ್ರೆಂಡ್ಸ್ಗಳೇ ಅವರೇ ಗುರು, ಜಾಸ್ತಿ ಜನ ಬೇಡ, ನನ್ನ ಫ್ರೆಂಡ್ಸ್ಗಳೇ ಅವರೇ. ನಾನು ಇದೀನಿ ಎಕ್ಸಾಂಪಲ್ಲು. ಯಾವ ತರ ಅಂತಂದ್ರೆ ಫೈನಲ್ ಸ್ಟೆಪ್ ತನಕ ಕಾಲಿಡ್ತೀವಿ. ಆ ಏನೋ ಒಂದು ಎಕ್ಸಾಂಪಲ್ ಸೈಡ್ಸ್ ಹೇಳ್ತೀನಿ. ನನ್ನ ಫ್ರೆಂಡೇ ಒಂದ್ ಕಂಪ್ನಿ ಒಬ್ಬರನ್ನ ಹೈರ್ ಮಾಡ್ತಾವ್ರೆ. ಇಲ್ಲಿ ಬೇಸಿಕ್ ಪ್ಯಾಕೇಜ್ ಸಿಗೋದೇ 30 ರಿಂದ 35 40 ಲಕ್ಷ ಅನ್ಕೊಳ್ಳಿ. ಈಗ ನೀವೇ ಯೋಚನೆ ಮಾಡಿ, ನಿಮ್ ಮೇಲೆ ಒಬ್ಬ ಇನ್ವೆಸ್ಟ್ ಮಾಡ್ತಾನೆ 40 ಲಕ್ಷ ಒಂದ್ ವರ್ಷಕ್ಕೆ ಅಂತಂದ್ರೆ ನಿನ್ನಿಂದ ಏನೇನ ಎಕ್ಸ್ಪೆಕ್ಟ್ ಮಾಡಬಹುದು, ಅದೇ ಇಲ್ಲಿ. ಸೊ ಇಂಟರ್ವ್ಯೂ ಅಲ್ಲಿ ಪ್ರತಿಯೊಂದು, ಯಾವುದೇ ಡುಬಾಕ್ ಕಂಪ್ನಿ ಆಗಿರ್ಲಿ ಗುರು, ಇಲ್ಲಿ ಪ್ರತಿಯೊಂದು ಕಂಪ್ನಿಗೂ ಮಿನಿಮಮ್ ಅಂತಂದ್ರೆ 5 ರೌಂಡ್ ಇಂಟರ್ವ್ಯೂ ಇರುತ್ತೆ. ನನ್ನ ಫ್ರೆಂಡೇನೆ 5 ರೌಂಡ್ ಅಲ್ಲಿ 4 ರೌಂಡ್ ಕ್ಲಿಯರ್ ಮಾಡಿ, ಟೆಕ್ನಿಕಲ್ಲು, ಕಾಂಪಿಟೆನ್ಷನ್ ರೌಂಡು ಎಲ್ಲಾನು ನೀಟಾಗಿ ಕ್ಲಿಯರ್ ಮಾಡಿ ಎಲ್ಲಾ ಮಾಡ್ದ. ಪಾಪ ಒಂದೇ ಒಂದು ಕ್ವಶನ್ ಫೈನಲ್ ಯಾವ್ದು ಅಂತಂದ್ರೆ ಹೈರಿಂಗ್ ಮ್ಯಾನೇಜರ್ ಅಲ್ಲ, ಅವನು ಟೀಮ್ ಮ್ಯಾನೇಜರ್. ಈಗ ಕೆಲ್ಸಕ್ಕೆ ಎಂಟ್ರಿ ಆದ್ಮೇಲೆ ಅಲ್ಲೊಂದು ಟೀಮ್ ಇರುತ್ತಲ್ವಾ, ಆ ಟೀಮ್ ನ ಮ್ಯಾನೇಜ್ ಮಾಡೋನು ಒಬ್ಬ ಇರ್ತಾನಲ್ವಾ ಮ್ಯಾನೇಜರು, ಅವನ ಜೊತೆ ಒಂದು ಇಂಟರ್ವ್ಯೂ ಬೀಳ್ತು. ಆ ಇಂಟರ್ವ್ಯೂ ಅಲ್ಲಿ ಅವ್ನು ಕೇಳಿದ್ ಒಂದೇ ಕ್ವಶನ್ ಗುರು. ಪಾಪ ಅದೊಂದು ಕ್ವಶನ್ ಆನ್ಸರ್ ಮಾಡಕ್ ಬರ್ಲಿಲ್ಲ. ಅದ್ ಬಿಟ್ಟು ಅದ್ರ ಬ್ಯಾಕ್ ಗ್ರೌಂಡು, ಅದ್ರ ಫ್ಯೂಚರು, ಅದ್ರ ಪಾಸ್ಟ್, ಅದ್ರ ಬಗ್ಗೆ ಎಲ್ಲ ಗೊತ್ತು ಕಾನ್ಸೆಪ್ಟು. ಬಟ್ ಅದೊಂದು ಕಾನ್ಸೆಪ್ಟ್ ಬಗ್ಗೆ ಅವ್ನಿಗೆ ಐಡಿಯಾ ಇರ್ಲಿಲ್ಲ. ಕಾಲ್ ಕಟ್ಟಾಯ್ತಿದ್ದಂಗೆ ಕಾಲಲ್ಲೇ ಹೇಳ್ಬಿಟ್ರು ಅವ್ನಿಗೆ, ಇಲ್ಲ ನಿಂಗೆ ಎಲ್ಲ ಚೆನ್ನಾಗೈತೆ, ಬಟ್ ಒಂದು ಬೇಸಿಕ್ ತಿಳ್ಕೊಂಡಿಲ್ಲ ಅಂತ. ಹಂಗಾಯ್ತು. ಹಂಗಾದ್ಮೇಲೆ ಇವಾಗ ಏನ್ ಹೇಳಿ, ಮತ್ತೆ ಬೇಸಿಕ್ ಸ್ಟಾರ್ಟ್ ಮಾಡೋದು. ಫಸ್ಟು ಇಲ್ಲಿರುತ್ತೆ ನಮ್ ಲೈಫು, ಅಪ್ಲೈ ಮಾಡೋದು ಒಂದು ಸ್ಟೆಪ್ಪು. ಇಂಟರ್ವ್ಯೂ ಬರುತ್ತೆ, ಅಟೆಂಡ್ ಮಾಡು, ಹೋಗು. ಹೆಂಗೋ ಹೋಗಿರ್ತೀವಿ, ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕಾದ್ರೆ ಫುಲ್ ಕಷ್ಟಪಟ್ಟಿರ್ತೀವಿ. ಬಟ್ ಇಲ್ಲಿ ನಮ್ದು ಡೆಸ್ಟಿನೇಷನ್ ಐತಲ್ಲ, ಡೆಸ್ಟಿನೇಷನ್ ರೀಚ್ ಆಗಕ್ಕೆ ಇನ್ನೊಂದೇ ಒಂದು ಸ್ಟೆಪ್ ಇರುತ್ತೆ. ಆ ಸ್ಟೆಪ್ ರೀಚ್ ಆಗೋದ್ರ ಬಗ್ಗೆ ನಾವು ಯೋಚನೆ ಮಾಡಲ್ಲ. ನಾವೇನ್ ಮಾಡ್ತೀವಿ, ಫ್ಯೂಚರ್ ಯೋಚನೆ ಮಾಡ್ತೀವಿ. ಓ ಇಷ್ಟೆಲ್ಲ ಕ್ಲಿಯರ್ ಮಾಡಿದೀವಲ್ಲ, ಸಿಕ್ತು ಬಿಡು ನಂಗೆ, ಆರಾಮಾಗಿಲ್ಲ, ಆಯ್ತು ಅಂತ ಅನ್ಕೊಂಡು ಆಯ್ತು ಈ ಕಡೆ ಪ್ರಿಪ್ರೇಷನ್ ನಡೀತಾ ಇರುತ್ತೆ. ಬಟ್ ಆ ಕಡೆ ಆಯ್ತು ಅಂತ ಮೈಂಡಲ್ಲೂ ಇನ್ನೊಂದು ಕೊಡ್ತಾ ಇರುತ್ತೆ. ಅಲ್ಲೇನಾದ್ರು ಮಿಸ್ ಆಯ್ತು ಅಂತ ಅನ್ಕೊಳ್ಳಿ, ಅದು ಫೈನಲ್ ಸ್ಟೆಪ್ ಅಲ್ಲಿ ಒಂದೇ ಒಂಚೂರು ಎಡರುದ್ವಿ ನಾವು ಅಂತಂದ್ರೆ ಮತ್ತೆ ಕರ್ಕೊಂಡ್ ಬಂದ್ಬಿಟ್ಟು ಕೆಳಗಡೆಗೆ ಸಿಗುತ್ತೆ. ಅವಾಗ ಮತ್ತೆ ಅದೇ ಲೈಫು, ಮತ್ತೆ ಹೋಗಿ ಕೂತ್ಕೋ, ಅಪ್ಲೈ ಮಾಡು. ಟು ಬಿ ಆನೆಸ್ಟ್ ಅಂತಮ್ಮ, ಇಲ್ಲಿಗೆ ಬರ್ಬೇಕು ಅಂತಂದ್ರೆ ನೀನಾಗಿರ್ಲಿ, ಯಾರೇ ಆಗಿರ್ಲಿ ಗುರು, ಇಲ್ಲಿಗೆ ಬರ್ಬೇಕು ಅಂತಂದ್ರೆ ಚೆನ್ನಾಗಿ ಪ್ರಿಪೇರ್ ಆಗಿರ್ಬೇಕು. ಸರಿನಾ? ಮೇಯ್ನ್ ಆಗಿ ಯಾವ್ದಕ್ ಪ್ರಿಪೇರ್ ಆಗಿರ್ಬೇಕು ಅಂತಂದ್ರೆ ಲೋನ್ಲಿನೆಸ್ ನ ಬೀಟ್ ಮಾಡೋ ತಾಕತ್ತಿರ್ಬೇಕು. ಇಲ್ಲಿಗೆ ಬಂದ್ಮೇಲೆ ಅಲ್ಲಿ ಫ್ರೆಂಡ್ಸ್ ಆಗ್ಬಿಡ್ತಾರೆ. ನಾನು ಹಂಗೆ ಅನ್ಕೊಂಡ್ ಬಂದೆ ಬರ್ಬೇಕಾರೆ. ಅಲ್ಲಿ ಹೊಸ ಫ್ರೆಂಡ್ಸ್ ಆಗ್ತಾರೆ, ಹೊಸ ಜನರ ಮೀಟ್ ಆಗ್ಬೋದು, ಸಕ್ಕತ್ತಾಗಿರುತ್ತೆ. ಎಂಥದ್ದು ಇಲ್ಲ ಇಲ್ಲಿ. ಯಾವ ತರ ಅಂತಂದ್ರೆ, ಒಂದು ಇನ್ಸಿಡೆಂಟ್ ಸೇರ್ಸ್ಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಗೆ. ಒಂದು ಐ ಥಿಂಕ್ 2009 ಅಲ್ಲಿ ನಾನೆಲ್ಲ ಆರ್ಟಿಕಲ್ ಅಲ್ಲಿ ಓದಿದ್ದು, ಒಬ್ಳು ಮನೇಲಿ ಇದಕ್ಕಿದ್ದಂಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟು ಸತ್ತೋಗ್ಬಿಟ್ಟವಳೆ. ಸರಿನಾ? ಅವಳು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನೂ ಗೊತ್ತಿಲ್ಲ. ಅವಳು ಸತ್ತು ಆಲ್ಮೋಸ್ಟ್ ಒಂದು 10 2 ಇಯರ್ಸ್ ಆಯ್ತಾ ಬಂದೈತೆ ಅಂತಮ್ಮ.
ಬಟ್ ಸ್ಟಿಲ್ ಯಾರಿಗೂ ಅವಳು ಸತ್ತೋಗೋಳೆ ಅಂತಾನೆ ಗೊತ್ತಾಗಿಲ್ಲ. ಬಿಕಾಸ್ ಯಾರಿಗೂ ಗೊತ್ತೇ ಇಲ್ಲ ಅವಳು ಎಲ್ಲವಳೆ ಏನ್ ಮಾಡ್ತಾವಳೆ ಅಂತ. ಇಂಡಿಯಾದಲ್ಲಾದ್ರೆ ಅಟ್ಲೀಸ್ಟ್ ಅಕ್ಕಪಕ್ಕ ಮನೆಯವ್ರು ಬಂದ್ಬಿಟ್ಟು ನೋಡ್ತಾರೆ, ಇಲ್ಲಿ ಅಕ್ಕಪಕ್ಕ ಮನೆಯವರು ಬರಲ್ಲ. ಬಿಕಾಸ್ ಪ್ರತಿಯೊಬ್ರು ಬಿಸಿ, ಸಿಕ್ಕಾಪಟ್ಟೆ ಬಿಸಿ, ಯಾರು ಕೇರು ಮಾಡಲ್ಲ ಇಲ್ಲಿ. ಇಲ್ಲಿ ಹೆಂಗೆ ಅಂತಂದ್ರೆ ನೀನು ರೋಡಲ್ಲಿ ನಿಂತ್ಕೊಂಡು ಕಿರ್ಚಾಡ್ತಿದ್ರು ಹಿಂಗ್ ನೋಡ್ಕೊಂಡು ಹಿಂಗ್ ಅನ್ಕೊಂಡ್ ಹಿಂಗ್ ಹೋಗ್ತಾರೆ ಹೊರ್ತು ಏನಾಯ್ತು ಬ್ರೋ ಆರಾಮ ನೀನು ಅಂತ ಅಂದ್ಬಿಟ್ಟು ಒಬ್ರು ಬಂದ್ ಕೇಳಲ್ಲ ಇಲ್ಲಿ. ಸರಿನಾ? ಆತರ ಇಲ್ಲಿ. ಬಿಕಾಸ್ ಲೈಫ್ ಹಿಂಗ್ ಐತೆ ಇಲ್ಲಿ ಬಿಡಿ ಇಲ್ಲಿ. ಯಾಕಂತಂದ್ರೆ ಇಲ್ಲಿ ನೀನ್ ಎಷ್ಟೇ ದುಡಿತೀಯಾ, ಎಷ್ಟು ದುಡ್ದಿದ್ನೆಲ್ಲನೂ ಇಲ್ಲಿ ನಿಮ್ಗೆ ಕಾಣಿಸ್ತೈತಲ್ಲ ಇದು ರೂಮು, ಇದೊಂದು ರೂಮ್ ಪೇ ಮಾಡ್ಬೇಕು. ಇಲ್ಲಿ ನಾವೇ ಎಕ್ಸಾಂಪಲ್ ಎಷ್ಟು ಪೇ ಮಾಡ್ತಿದೀವಿ ಗೊತ್ತ? ಇದೊಂದು ರೂಮ್ಗೆ ನಾನು ಹೇಳ್ತಾರೆ ದಡ್ಡಿ ಮನೆಗಲ್ಲ, ಇದೊಂದು ರೂಮ್ಗೆ ನಾನು ಮತ್ತೆ ನನ್ನ ಫ್ರೆಂಡ್ ಇಬ್ರು ಸೇರ್ಕೊಂಡು 900 ಪೌಂಡ್ಸ್ ಪೇ ಮಾಡ್ತಾ ಇದೀವಿ. ಅಂತಂದ್ರೆ ಹತ್ತತ್ರ 1,05,000 ಕನ್ವರ್ಷನ್ ಮಾಡಿದ್ರೆ 10 ಲಕ್ಷ, ಹತ್ತತ್ರ 1 ಲಕ್ಷ ಪೇ ಮಾಡ್ತಾ ಇದೀವಿ ರೆಂಟು ಇದೊಂದು ರೂಮ್ಗೆ. ನೋಡಿದ್ರ? ಹಿಂಗಿರ್ಬೇಕಾದ್ರೆ ಸಿಚುವೇಶನ್ ಪ್ರತಿಯೊಬ್ರು ಬ್ಯುಸಿ ಆಗಿರ್ತಾರೆ. ಅವ್ರ ಕೆಲ್ಸಗಳೇ ಅಷ್ಟೈತೆ. ಅದ್ರ ಮಧ್ಯದಲ್ಲಿ ಇದಕ್ಕೆಲ್ಲ ಎಲ್ ಟೈಮ್ ಕೊಡ್ಬೇಕು, ನಾವು ಏನಕ್ಕೆ ಕೊಡ್ಬೇಕು ಅನ್ನೋದು ಅವ್ರ ತಲೆಯಲ್ಲಿರುತ್ತೆ. ಸೊ ಕಮಿಂಗ್ ಟು ದ ಪಾಯಿಂಟ್, ಏನಂತಂದ್ರೆ ಇಲ್ಲಿಗೆ ಬರ್ಬೇಕು ಅಂತಂದ್ರೆ ಅಂತಮ್ಮ ಫುಲ್ ನೀಟಾಗಿ ಫಸ್ಟ್ ಪ್ರಿಪೇರ್ ಆಗ್ಬೇಕು ಬ್ರೈನ್ ಅಲ್ಲಿ. ಯಾವ ತರ ಅಂತಂದ್ರೆ ಮಾಡ್ತೀನಿ ಅಂತ ಪ್ರಿಪೇರ್ ಆಗ್ಬೇಕು. ಬಟ್ ಅಂತಂದ್ರೆ ಅಂತಮ್ಮ ಈ ದೇಶದಲ್ಲಿ ಡಿಸ್ಟ್ರಾಕ್ಷನ್ಸ್ ಗಳು ಸ್ವಲ್ಪ ಜಾಸ್ತಿ. ಯಾವ ತರ ಅಂತಂದ್ರೆ ಈಗ ಎಕ್ಸಾಂಪಲ್ ನೀವೇ ನೋಡಿ, ಈಗ ಒಬ್ಬ ಹುಡ್ಗ ಆಗ್ಲಿ ಒಂದು ಹುಡ್ಗಿ ಆಗ್ಲಿ ಏನ್ ಇಷ್ಟಪಡ್ತಾನೆ? ಲೈಫು ಚಿಲ್ ಆಗಿರ್ಬೇಕು, ಎಂಜಾಯ್ ಆಗಿರ್ಬೇಕು, ಸಖತ್ತಾಗಿ ಪೀಸ್ ಆಗಿರ್ಬೇಕು, ಆ ಥರ ಇರುತ್ತೆ. ಇಲ್ಲಿ ಪಾರ್ಟ್ ಟೈಮ್ ಮಾಡು ಗುರು, ನೀನು ಫುಲ್ ಟೈಮ್ ಬೇಡ, ಪಾರ್ಟ್ ಟೈಮ್ ಮಾಡು ನಾರ್ಮಲ್ ಆಗಿ. ಪಾರ್ಟ್ ಟೈಮ್ ಅಂತಂದ್ರೆ ಅಂತಮ್ಮ ಇಲ್ಲಿ ವಾರಕ್ಕೆ 20 ಅವರ್ಸ್ ಕೆಲಸ ಮಾಡೋದನ್ನ ಪಾರ್ಟ್ ಟೈಮ್ ಅಂತಾರೆ. ಫುಲ್ ಟೈಮ್ ಅಂತಂದ್ರೆ 40 ಅವರ್ಸು. ಅದೇ ಆಕ್ಚುಲಿ ಇಂಡಿಯಾದಲ್ಲಿ. ಬಟ್ ಇಂಡಿಯಾದಲ್ಲಿ ಯಾರಿಗೂ ಇದು ಅಷ್ಟೊಂದು ಐಡಿಯಾ ಇಲ್ಲ. ಸೊ ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಓಕೆನಾ? ಈ ಥರ ಇರ್ಬೇಕಾದ್ರೆ ನೀನು ಪಾರ್ಟ್ ಟೈಮ್ ಮಾಡಿದ್ರೇನೆ ತಿಂಗಳಿಗೆ ಆರಾಮಾಗಿ ಸುಮ್ಮನೆ ಅಂತಂದ್ರೂ ಆರಾಮಾಗಿ 90,000 to 95,000 ಸಂಪಾದನೆ ಮಾಡ್ತೀಯ ಇಂಡಿಯನ್ INR ಕಂಪೇರ್ ಮಾಡಿದ್ರೆ. ಸೊ ಅದರಲ್ಲಿ ನೀನು ಯಾವ್ದಾದ್ರು ಶೇರಿಂಗ್ ರೂಮ್ ಈ ಥರ ಇತ್ತು ಅಂತಂದ್ರೆ 50,000 ನೀನು ರೆಂಟಿಗೆ ಪೇ ಮಾಡಿದ್ರೆ ಇನ್ನು 40,000 ನಿನ್ ಕೈಲಿ ಉಳ್ಕೊಳ್ಳುತ್ತೆ. ಆರಾಮಾಗಿ ಎಂಜಾಯ್ ಮಾಡ್ಬೋದು. ಇಲ್ಲಿ ನೋಡಿ ಈ ಥರ ಆಯ್ತಲ್ಲ, ಈ ಥರ ಸಿಟಿ ಒಳಗಡೆ ಹೋಗಿ ಸುತ್ತಾಡ್ಕೊಂಡು ಅಲ್ಲಿ ಗಲ್ಗಲಿಗೂ ಒಂದು 10 ಪಬ್ ಇರುತ್ತೆ. ಎಲ್ಲ ಪಬ್ಗಳಿಗೂ ಓಡಾಡ್ಕೊಂಡು ಚಿಲ್ಲಾಗಿ ಜಾಮ್ ಇರ್ಬೋದು. ಬಟ್ ಅವೆಲ್ಲ ಟೆಂಪ್ರವರಿ, ಇರಕ್ಕಾಗಲ್ಲ. ಒಂದ್ ದಿವಸ ಇರ್ಬೋದು, 2 ದಿವಸ ಇರ್ಬೋದು, 3 ದಿವಸ ಇರ್ಬೋದು. ಆಮೇಲೆ ಫ್ಯೂಚರ್ ಇಲ್ಲಿ ಏನು ಅಂತಂದ್ರೆ ನಾವ್ ಆಕ್ಚುಲಿ ಒಂದೊಂದು ದಿನಕ್ಕೂ ಪೇ ಮಾಡ್ತಾ ಇದೀವಿ ದೇಶದಲ್ಲಿ ನಾವು, ಸೀರಿಯಸ್ಲಿ. ಬಿಕಾಸ್ ನಾವ್ ಇಲ್ಲಿ ಇರ್ಬೇಕು ಅಂತಂದ್ರೆ ನಮ್ಗೆ ಫಸ್ಟ್ ವೀಸಾ ಇರ್ಬೇಕು. ವೀಸಾ ಬರ್ಬೇಕು ಅಂತಂದ್ರೆ ನಮ್ಗೆ ನಾವು ದುಡ್ಡು ಕೊಡ್ಬೇಕು ಅಂತಂದ್ರೆ ನಮ್ಮ ಹತ್ರ ದುಡ್ಡು ಇರ್ಬೇಕು. ಅದಕ್ಕೆ ಇವಾಗ ನಮ್ಮ ಹತ್ರ ಎಲ್ಲ ಜಾಬ್ ಐತೆ, ನಾವು ಆಲ್ರೆಡಿ ಸೆಕ್ಯೂರ್ಡ್ ಆಗಿದ್ದೀವಿ. ಬಟ್ ದಟ್ ಈಸ್ ನಾಟ್ ಅ ಪರ್ಮನೆಂಟ್ ಜಾಬ್, ದಟ್ ಈಸ್ ಅ ಟೆಂಪ್ರವರಿ. ನಾವು ಪರ್ಮನೆಂಟ್ ಆಗಿ ನಾವು ಜಾಬ್ ಹುಡುಕಬೇಕು ಅಂತಂದ್ರೆ ನಮಗೆ ಒಂದೊಳ್ಳೆ ಸ್ಪಾನ್ಸರ್ಶಿಪ್ ಕೊಟ್ಟು, ಇರಪ್ಪ ನೀನು, ನಾನು ಸ್ಪಾನ್ಸರ್ ಮಾಡ್ತೀವಿ, ನಿಮ್ಗೆ ಒಳ್ಳೆ ಟ್ಯಾಲೆಂಟ್ ಐತೆ, ನೀನು ನಮ್ಮ ದೇಶಕ್ಕೆ ಬೇಕು, ನಮ್ಮ ಕಂಪ್ನಿಗೆ ಬೇಕು ಅಂತ ಅವ್ರು ನಮ್ಮನ್ನ ಇರಿಸ್ಕೋಬೇಕು. ಅದು ಇರಿಸ್ಕೋಬೇಕು ಅಂತಂದ್ರೆ ನಮಗೆ ಸ್ಪಾನ್ಸರ್ಶಿಪ್ ಬೇಕು. ಅದು ಆ್ಯಕ್ಚುಲಿ ಟಫೆಸ್ಟ್ ಪಾರ್ಟ್ ಇಲ್ಲಿ. ಇಲ್ಲಿಗೆ ಬರೋದು ಈಸಿ ಅಂತಮ್ಮ. ಇವಾಗೇನೋ ರೂಲ್ಸ್ಗಳು ತುಂಬ ಚೇಂಜ್ ಮಾಡ್ಬಿಟ್ಟವ್ರೆ, ಆಳು ಮೂಳು ಕಸ ಕಡ್ಡಿ ಏನೋ. ಇಲ್ಲಿಗೆ ಬರೋದು ತುಂಬ ಈಸಿ ಆ್ಯಕ್ಚುಲಿ, ಆರಾಮಾಗಿ ಬಂದ್ಬಿಡ್ಬೋದು. ಆಂಧ್ರ ಪ್ರದೇಶ ಅಂತಮ್ಮ ಹೇಳ್ತೀನಿ ಕೇಳಿಸ್ಕೊಳ್ಳಿ, ಹೈದ್ರಾಬಾದು ಯಾರಾದ್ರೂ IELTS ಏನಾದ್ರು ಬರೀಬೇಕು, ನಮ್ಮ ಕರ್ನಾಟಕದಲ್ಲೇ IELTS ತುಂಬ ಕಷ್ಟ ಅಂತಮ್ಮ. ಎಷ್ಟೇ ಚೆನ್ನಾಗಿ ಮಾಡಿದ್ರು 7.5 ಮೇಲೆ ಅಂಥವ್ರು ಕೊಡೋದೇ ಇಲ್ಲ. ಅದು 7 ಕೊಡೋದೇ ತುಂಬ ರೇರು. 7.5 ಕೊಡೋದೇ ತುಂಬ ರೇರು. 7 ಕೊಟ್ಟರೆ ಓಕೆ. ಬಟ್ ನನ್ನ ಫ್ರೆಂಡ್ಸ್ ಇಲ್ಲಿ ಮೀಟ್ ಆಗಿದ್ದೀನಲ್ಲ ಆಂಧ್ರದಿಂದ ಬಂದವರು, ಅವ್ರನ್ನ ಕೇಳಿದೆ, ಹೆಂಗ್ರಪ್ಪ ನೀವು? ಬಾರು ಹೊತ್ಬಿಟ್ಟು ಆ ಕಡೆ ಹೋಗಿದ್ದೀನಿ, ಬರ್ತದೆ ಅಂತ. ಬರ್ತಾನೆ ಇಲ್ಲ, ಅಲ್ಲೇ ನಿಂತೈತೆ ಗ್ರೌಂಡ್ ಫ್ಲೋರಲ್ಲಿ. ಸರಿ ಆಯ್ತು. ಅವ್ರಿಗೆಲ್ಲ ಅಂತಮ್ಮ ಇಂಗ್ಲೀಷು ಮಾತಾಡಕ್ ಬರಲ್ಲ. ಇಂಗ್ಲೀಷ್ ಮಾತಾಡಿ ಅಂತಂತಂದ್ರೆ ವರ್ಡ್ಸ್ನ ಅಕ್ಕಪಕ್ಕ ಇಡ್ತಾರೆ. ಬ್ರೋ ಇಲ್ಲಿ ಬಾ ಅಂತನಕ್ಕೆ ಯು ಬ್ರೋ ಹಿಯರ್ ಕಮ್ ಅಂತಂತಾರೆ. ಆ ಥರ ಮಾತಾಡ್ತಾರೆ ಇಂಗ್ಲೀಷ್ನ. ಬರೋದೇ ಇಲ್ಲ ಸೀರಿಯಸ್ಲಿ. ಬಟ್ ಅವರು ಇಲ್ಲಿಗೆ ಹೆಂಗ್ ಬಂದ್ರು ಅನ್ನೋದು ಕ್ವಶನ್ ಮಾರ್ಕು. ನಾನು ಕೇಳಿದೆ, ಬ್ರೋ IELTS ಹೆಂಗ್ ಬ್ರೋ ಕ್ಲಿಯರ್ ಮಾಡಿದೆ ನೀನು ಅಂತಂದೆ. ಬ್ರೋ IELTS ಏನೋ ಬರ್ದೇ ಇಲ್ಲ ಬ್ರೋ, IELTS ಎಕ್ಸಾಮ್ ನೀವು ಬರ್ದ್ರ ಹೋಗ್ಬಿಟ್ಟು ನನ್ನೇ ಕ್ವಶನ್ ಕೇಳ್ತಾವ. ನಾನು ಕಾಂಡ್ಗಾಬ್ರಿ, ಏನ್ ಬ್ರೋ ಹಿಂಗನ್ಬಿಟ್ಟೆ, ಕ್ವಶನ್ ಬರ್ದ ನೀನು ಅಂತ ಕೇಳ್ತಿದ್ಯಾ, ಬರೀದೆ ಹೆಂಗ್ ಬಂದೆ ನೀನು ಇಲ್ಲಿಗೆ ಅಂತಂದೆ. ಬ್ರೋ ಅದೆಷ್ಟು ಫೀಸು? ಎಕ್ಸಾಮ್ ಫೀಸು 16,000. 16,000 ಎಕ್ಸಾಮ್ ಫೀಸು. ಅದ್ರ ಮೇಲೆ 4,000 ಎಕ್ಸ್ಟ್ರಾ ಕೊಟ್ರೆ ಕಳಿಸ್ತಾರೆ ನನ್ನ ಡೈರೆಕ್ಟಾಗಿ. ಅದರದ್ದು ಫೀಸ್ ಎಷ್ಟು ಬ್ರೋ? 16,000 ಬಂತು ಗುರು. ಕೊನೆಗೂ ಇರುವಂತ ಕೆಳಗಡೆ ಹೋಗ್ಬಿಡ್ತೀನಿ.